ಇಲ್ಲಿ ಇಳ್ದವ್ರು ಇಲ್ಲಿ. ಇಡೀ ಹಿಲ್ಸ್ ದೇವರಾಯನ ದುರ್ಗ. ಎಷ್ಟು ಸೈಕಾಗಿದೆ ಬೆಟ್ಟಗಳು. ನಾನು ಬರಬೇಕು ಅಂತ ಬರೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಅಷ್ಟು ದೂರಿನ ಮಸ್ತಾಗಿ ಕಾಣಿಸ್ತಿತ್ತು. ಮಾತ್ರ ಕ್ಯಾಮ್ರಾ ಆನ್ ಮಾಡೋದು ಮಾತ್ರ ಲೇಟ್ ಆಯಿತು ಸರ್. ನೋಡಿ ಇಲ್ಲಿಂದ ಹಿಂಗೆ ವ್ಯೂ ಇರುತ್ತೆ ಅಂತಾನೆ ಅಂದ್ಕೊಂಡಿಲ್ಲ. ಇಲ್ಲೇ ವ್ಯೂ ಚೆನ್ನಾಗಿದೆ. ಸೈಕ್. ಸೊ ಫೈನಲಿ ದೇವರಾಯನ ದುರ್ಗಕ್ಕೆ ರೀಚ್ ಆದ್ವಿ. ಸೊ ಇವಾಗ ಬೇರೆಯವ್ರಿಗೆ ವೆಯ್ಟಿಂಗ್ ಅನಿಸುತ್ತೆ. ಸೊ ಒಂದು 5 ನಿಮಿಷ ಇಲ್ಲಿ ಬ್ರೇಕ್ ತೊಗೊಂಡು ಪಾಸ್ ಆಗೋಣ. Z900 ನ್ಯೂ ಮಾಡೆಲ್ ಇದು. ಸೊ ಪಿನಿಕಲ್ 959. ಸೊ ಇದು ನಾರ್ಮಲ್ ಎಲ್ಲರಿಗೂ ಗೊತ್ತು, ನಿಂಜಾಗೆಲ್ಲ ಜಾಸ್ತಿ ಇಂಟ್ರಡಕ್ಷನ್ ಕೊಡಬಾರ್ದು. ಸೊ ಯಾಕಂದರೆ ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ, ಬಟ್ ಚಿಂದಿ ಗಾಡಿ. ಸೊ ಫೈನಲಿ ರೀಚ್ಡ್ ದೇವರಾಯನ ದುರ್ಗ. ಸೊ ಇದ್ರದ್ದು ಏನಾರ ಹಿಸ್ಟ್ರಿ ಎಲ್ಲ ತಿಳ್ಕೊಬೇಕು ಅಂತ ನಿಮ್ಗೆ ಏನಾರು ಆಸೆ ಇದ್ದರೆ, ಸೊ ಮೈಸೂರಿನ ಕಥೆಗಳು ಅಂತ ಇದೆ ಚಾನಲ್. ಸೊ ಅದರಲ್ಲಿ ನೋಡಿ, ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಅವರು. ಕೂಡ ಮಸ್ತಾಗಿದೆ ಗುರು. ಆದರೆ ಮುಂಚೆ ಈ ಥರ ಇರಲಿಲ್ಲ, ಲೈಕ್ 1 ಇಯರ್ ಬ್ಯಾಕ್ ಈ ಥರ ಇರಲಿಲ್ಲ. ಸೊ ರೀಸೆಂಟಾಗಿ ಇದೆಲ್ಲ ಮಾಡಿರೋದು.
ಬೆಟ್ಟದ ಹತ್ರ ಸಿಗೋಣ. ರೋಡ್ ಸೈಕಾಗಿದೆ ಗುರು, ಅರೆ ಹುಷಾರಾಗಿ ಓಡಿಸ್ಬೇಕು ಟರ್ನಿಂಗಲ್ಲಿ. ನಿಮ್ಗೇನಾದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಪರಿಚಯ ಇತ್ತು ಅಂದರೆ, ಇಲ್ಲಿ ನಾರ್ಮಲ್ ಟೂರಿಸ್ಟ್ ಏನು ಓಡಾಡ್ತಾರೆ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬೋದು ನೀವು. ಸೊ ಅಲ್ಲಿಂದ ಇವಾಗ ಪಾದ ಸೇವೆ ಮಾಡ್ತಾಯಿದ್ದೀವಿ. ಸೊ ಅಲ್ಲೇ ನಿಮಗಲ್ಲಿ ಕಾಣಿಸ್ಬೋದು ಅಂದ್ಕೊತೀನಿ. ಸೊ ಇಲ್ಲೇನು ಕಾಣಿಸ್ತಿದೆ ನಿಮಗಲ್ಲಿ ಬ್ಲೂ ಕಲರ್, ಸೊ ಅಲ್ಲಿಂದ ನಾವು ಮೇಲಕ್ಕೆ ಹತ್ಕೊಂಡು ಹೋಗ್ಬೇಕು. Claim up till the gate and wait. For the temple to open, is it? So basically that's the entrance to go up. Okay, no o'clock it opens. Yeah. The gate opens at 10. ಸೊ ಆ್ಯಕ್ಟಿವಿಟೀಸ್ ಎಲ್ಲ ಆಯಿತು. ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಸೊ ಟಿಫನ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಸೊ ಹೋಟ್ಲು ನನಗೂ ಗೊತ್ತಿಲ್ಲ, ಸೊ ಜಸ್ಟ್ ಫಾಲೋ ಮಾಡಿ ಹೋಟ್ಲಿಗೆ ರೀಚ್ ಆಗಬೇಕು. ಸೊ ರೀಕಾಯ್ಲು ಜೊತೆ ಬಂದಿದ್ದು ತುಂಬ ಚೆನ್ನಾಗಿತ್ತು. ಪ್ಲಸ್ ಕಮ್ಯುನಿಟಿ ಕೂಡ ಚೆನ್ನಾಗಿದೆ. ಎವ್ರಿ ಒನ್ ಆರ್ ಫ್ರೆಂಡ್ಲಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಸಲ ತುಂಬ ಎಂಜಾಯ್ಮೆಂಟ್ ಇತ್ತು. ಲೈಕ್ ರೈಡಿಂಗಲ್ಲೂ ಅಷ್ಟೇ, ಇಲ್ಲಿ ಬಂದು ಆ್ಯಕ್ಟಿವಿಟೀಸ್ ಇಲ್ಲಿ. ಸೊ ಎವ್ರಿಥಿಂಗ್ ವಾಸ್ ಗುಡ್. ಸೊ ನೀವು ಕೂಡ ಯಾರ್ಯಾರೋ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು ಈ ಥರ. ಸೊ ಬಟ್ ದ ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಗೇರ್ ಅಪ್.
ಸೊ ಸೂರ್ಯನ ಬಂದವ್ರೆ. ಸೊ ಫುಲ್ ಸೆಕೆ ಹತ್ತದಾಯ್ತು ಆಗಲೇ. ಜಾಕೆಟೆಲ್ಲ ಹಾಕ್ಕೊಂಡು ಹೋಟ್ಲಿಗೆ ಬೇಗ ರೀಚ್ ಆಗಿ ಟಿಫನ್ ಮಾಡಿ ಮನೆಗೆ ರೀಚ್ ಆದರೆ ಸಾಕು. ಸೊ ಲೆಟ್ಸ್ ಗೋ. ಸೊ ಫೈನಲಿ ಹೋಟೆಲಿಗೆ ರೀಚ್ ಆದ್ವಿ. ಸೊ ಎಲ್ಲ ಬೈಕೆಲ್ಲ ಪಾರ್ಕಿಂಗ್ ಮಾಡಾಯಿತು. ಸೊ ಹೊಟ್ಟೆ ಮಾತ್ರ ಹೆವಿ ಹಸಿತಿದೆ. ಸೊ ಫಸ್ಟ್ ಹೋಗಿ ಟಿಫನ್ ಮಾಡಬೇಕು. ಆಗಲೇ ಬಿಸಿಲಿಗೆ ಹೊಟ್ಟೆ ಹಸಿತಿದೆ ಇನ್ನು. ಆ ಗೇಮ್ಸ್ ಆಡುವಾಗ್ಲೇ ಸ್ಟಾರ್ಟ್ ಆಗೋಗಿತ್ತು. ಪಾಪ ಯಾರ್ಯಾರು ಹಾಂ ಹಾಂ ನಾನು ಮಲಗೇ ಇಲ್ಲ. ನನ್ನ ನೈಟ್ ಶಿಫ್ಟ್ ಬೇರೆ ಅಲ್ಲ. ನನ್ನ ಗಾಡಿ ಬೇರೆ ಬರ್ತಾ ಹಾಂ ಆಗಿ ಸ್ಟ್ರೈಟ್ ಫೆಂಡರ್ ಓಪನ್ ಆಗೋಯ್ತು. ಹಾಂ ವಾ ನೈಟೆಲ್ಲ ಕೂತ್ಕೊಂಡು ಅದಕ್ಕೆ ಹಾಂ ಸೀಲ್ ತುಂಬಿ ಎಲ್ಲ ರೆಡಿ ಮಾಡಿ 2:15 ಫಿಕ್ಸ್ ಮಾಡ್ಬೇಕು ನಾನು ಕೆಳಗೆ ಹೋಗಿ. ನಾನು ಲಾಸ್ಟ್ ಟೈಮು ಇದ್ರ ಜೊತೆ ರೈಡಿಗೆ ಬಂದಾಗ ಎಂಟಾರ್ಕಲ್ಲಿ ಬಂದಿದ್ದೆ. ಅದು ಹಂಗೇನೆ ಆಗಿದ್ದು. ಹಿಂದೆ ಮಡ್ಗಾಡು ಬರುತ್ತಲ್ಲ ಚಿಕ್ಕ ಪ್ಲೇಟು, ಅದು ನೋಡೋ ಚರ ಸೌಂಡ್ ಬರ್ತಿದ್ದೆ. ನಾನು ಟೆನ್ಷನ್ ಆಗ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಓ ಎಲ್ಲಿ ಸೌಂಡು ಅಂತ. ಆಮೇಲೆ ಅದಕ್ಕೆ ತಿರ್ಗಾ ಅದೇ NMCಲೆಲ್ಲ ಹಾಕಿ ಸರಿ ಆಯಿತು. ಹಾಂ ಹೊರಡೋ ಟೈಮಲ್ಲ ಟೆನ್ಷನ್ ನನಗೆ. ಹಂಗೆ ಹೇಳಿನೇ ಆ ಕಡೆ ಕಳಿಸ್ಬಿಟ್ಟ. ಹಾಂ ಸ್ಕಿಪ್ ಮಾಡ್ಬೇಕನೋ ಅನ್ಕೊಂಡ್ಬಿಟ್ಟಿದ್ದೆ. ಹಾಂ ಚಿತ್ರ ಮಾಡ್ತಾ ಇದ್ದೆ. ಹಾಂ ಹಾಂ ಅಷ್ಟೇ ಬೇರೆ ಅಷ್ಟು. ಸೊ ದಿಸ್ ಈಸ್ ಹೋಟೆಲ್ ಹೆಸರೇ ನೋಡಿಲ್ಲ. ಸೆಕೆಂಡ್ ಫ್ಲೋರ್ ಮೇಲ್ಗಡೆ ಹೋಟೆಲ್ ನಮಸ್ತೆ. ಸೊ ಲೈಟಾಗೆ ಟಿಫನ್ ತಿಂದು ಹೊರಡೋದು. ಚೆನ್ನಾಗಿದೆ ಗುರು ಹೋಟ್ಲಿದು. ಇದೊಂಥರ ಇದೆ, ಹಾಲ್ ಥರ ಇದೆ. ಓ ಎಲ್ಲ ರೆಡಿ ಆಗ್ಬಿಟ್ಟೈತೆ ಆಗಲೇ. ಇಲ್ಲಿ ಹಾಕ್ಕೊಂಡು ತಿನ್ನೋದಷ್ಟೇ. ಓಕೆ ಊಟ ಮಾಡೋ ಸರಿ ಟಿಫನ್ ಮಾಡುವಾಗ ಸಿಗೋಣ. ಸೊ ಟಿಫನ್ನು ಆಯಿತು, ಎಲ್ಲ ಆಯಿತು. ಎಲ್ಲನೂ ಮಾತಾಡಿಸಿ ಸೊ ಹೊರಡುವ ಸಮಯ. ಸೊ ಎಲ್ಲರೂ ತಿರ್ಗಾ ಗೇರಪ್ ಆಗಿ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಿದ್ದಾರೆ. ಇನ್ನು ಮಿಕ್ದವರು ಅವ್ರವ್ರಿಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೋ ಅಲ್ಲಲ್ಲಿ ಹೋಗ್ತಾರೆ. ಸೊ ನನಗಂತೂ ಹೆವಿ ನಿದ್ದೆ ಬರ್ತಿದೆ. ಸೊ ಮನೆಗೆ ಹೋಗಿದ್ದೇನೆ ನಿದ್ದೆ ಮಾಡೋದು. ಸಾಟರ್ಡೆ ಸಂಡೇ ಏನು ಮಾಡ್ತೀವಿ ಅಂದರೆ ಸಾಟರ್ಡೆ ಫುಲ್ ನಿದ್ದೆ ಆಗುತ್ತೆ. ಸಂಡೇ ಬೈಕ್ ರೈಡ್ ಮಾಡಿ ನಿದ್ದೆ ಮಾಡೋದು. ಸೊ ಮತ್ತೆ ನೆಕ್ಸ್ಟ್ ರೈಡಲ್ಲಿ ಸಿಗೋಣ. ಟಾಟಾ ಬಾಯ್. ನಾನು ಆವಾಗಲೇ ಇವ್ರನ್ನೇ ತೋರಿಸ್ಬೇಕು ಅಂತ ಇದ್ದಿದ್ದು.
ಮಸ್ತಾಗಿ ಓಡಿಸ್ತಾರೆ ಮಾತ್ರ ಗಾಡಿ ಮಾತ್ರ. ಶಾರ್ಟ್ ಇದ್ರೂ ಸೈಕು ಅಣ್ಣವರು. KTM, Dominar, TRK, NS200. बढ़िया ठीक है, जो मिला है वही है, वही सत्य है. हाँ अಷ್ಟೇ. इतनी गर्मी में जान ಆಗ್ತಿರೋದು ಇವಾಗ. ಬಾಯ್. ಸೊ ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.